ಹರೇ ರಾಮ. ಪ್ರಿಯ ಬಂಧು, ಕೊಂಚ ಮುಂಚೆ ಅರುಣೋದಯವಾಗಿದೆ. ಈಗ ಅರುಣ ಗಾಂಧಿಯರ ಜೀವನದಲ್ಲಿ ಜ್ಞಾನೋದಯ ಆಗಿರತಕ್ಕಂಥ ಒಂದು ಘಟನೆಯನ್ನು ನಾವು ಮೆಲುಕು ಹಾಕೋಣ, ಅವಲೋಕನ ಮಾಡೋಣ. ಅರುಣ ಗಾಂಧಿ ಮಹಾತ್ಮ ಗಾಂಧಿಯವರು ಮೊಮ್ಮಗ. ಅವರು ತಮ್ಮ ತಂದೆ ತಾಯಿಯ ಜೊತೆಗೆ ಡರ್ಬಾನಿಂದ ಸುಮಾರು 18 ಕಿಲೋಮೀಟರ್ ದೂರ ಇದ್ದಂಥ ದಕ್ಷಿಣ ಆಫ್ರಿಕಾದ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದರು. ಅವ್ರ ಜೀವನದಲ್ಲಿ ನಡೆದ ಒಂದು ಘಟನೆ. ಅವ್ರಿಗೆ 16 ವರ್ಷ ವಯಸ್ಸು. ಆಗ ತಂದೆ ಮಣಿಲಾಲ್ ಗಾಂಧಿಗೆ ಡರ್ಬಾನಲ್ಲಿ ನಡೆದ ಒಂದು ಸಮಾವೇಶಕ್ಕೆ ಹೋಗಬೇಕಾಗಿತ್ತು. ಮಗನಿಗೆ ತಂದೆ ಹೇಳ್ತಾರೆ, ಕಾರಲ್ಲಿ ಡ್ರಾಪ್ ಮಾಡು, ಕಾರಲ್ಲಿ ಕರ್ಕೊಂಡು ಹೋಗ್ಬಿಡು. ಸಮಾವೇಶ ಮುಗಿದ ಮೇಲೆ ಸಾಯಂಕಾಲ 5 ಗಂಟೆಗೆ ಬಾ, ವಾಪಸ್ ಕರ್ಕೊಂಡು ಹೋಗು ಮನೆಗೆ ತಂದೆ ಹೇಳ್ತಾರೆ. ಅರುಣ್ ಗಾಂಧಿ ತಮ್ಮ ತಂದೆ ಮಣಿಲಾಲ್ ಗಾಂಧಿಯನ್ನು, ಮಹಾತ್ಮ ಗಾಂಧಿ 2ನೇ ಮಗ ಅವನು ಕರ್ಕೊಂಡು ಹೋಗ್ತಾರೆ ಡರ್ಬಾನ್ಗೆ. ಆ ವಿಚಾರ ಸಂಕಿರಣದ ಸ್ಥಳಕ್ಕೆ ಬಿಡ್ತಾರೆ. ಆಮೇಲೆ ಸಿನಿಮಾ ನೋಡೋಕ್ಕೆ ಹೋಗ್ಬಿಡ್ತಾರೆ. ಸಿನಿಮಾ ನೋಡ್ತಾ ನೋಡ್ತಾ ಅವರಿಗೆ ಹೊತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ. ಅವರಿಗೆ ಎಚ್ಚರ ಆದಾಗ ಅವರು ಬಾಹ್ಯ ಪ್ರಜ್ಞೆಗೆ ಬಂದು ನೋಡಿದಾಗ ಗಂಟೆ 5:15. ಇನ್ನು ಅಪ್ಪ ಇರೋ ಸ್ಥಳಕ್ಕೆ ಹೋಗಿ ಮತ್ತೆ ಅರ್ಧ ಗಂಟೆ ಬೇಕು. 6 ಗಂಟೆ ಆಯಿತು ಅವ್ರು ಅಪ್ಪ ಇರೋ ಸ್ಥಳಕ್ಕೆ ಹೋಗಿ ತಲುಪುವಾಗ. ಅಪ್ಪ 1 ಗಂಟೆ ಆಗಿತ್ತು ಕಾಯ್ತಾ ಮಣಿಲಾಲ್ ಗಾಂಧಿಯವರು. ಯಾಕೆ ತಡ ಮಗನೇ ಅಂತ ಕೇಳ್ತಾರೆ ಅಪ್ಪ. ಮಗ ಸುಳ್ಳು ಹೇಳ್ತಾನೆ. ಸಂಕೋಚ ಆಯಿತು ಸಿನಿಮಾ ನೋಡ್ತಾ ಇದ್ದೆ ಅಂತ ಹೇಳೋದಕ್ಕೆ. ಸುಳ್ಳು ಹೇಳಿದ್ದೇನು ಅಂದರೆ, ಕಾರ್ ರೆಡಿ ಆಗಿರಲಿಲ್ಲ ಇನ್ನು. ಆದರೆ ಅಪ್ಪನಿಗೆ ಆಗಲೇ ಗೊತ್ತಿತ್ತು. ಗ್ಯಾರೇಜಿಗೆ ಅಪ್ಪ ಆಗಲೇ ಫೋನ್ ಮಾಡಿ ಆಗಿತ್ತು. ಕಾರ್ ಸಿದ್ಧ ಆಗಿದೆ ಅಂತ ಗೊತ್ತಿತ್ತು ಅಪ್ಪನಿಗೆ. ಮಗ ಸುಳ್ಳು ಹೇಳ್ತಾ ಇದ್ದಂತಲೂ ಅರ್ಥ ಆಗಿತ್ತು. ತುಂಬ ನೋವಾಯಿತು. ನೋವಾದರೆ ಆ ನೋವನ್ನು ಮಗನ ಮೇಲೆ ಪ್ರಯೋಗ ಮಾಡಲಿಲ್ಲ ತಂದೆ ಮಣಿಲಾಲ್ ಗಾಂಧಿ. ತಂದೆ ಮಗನಿಗೆ ಹೇಳ್ತಾರೆ, ನೀನು ಸುಳ್ಳು ಹೇಳ್ತಾ ಇದೀಯ ಅಂದರೆ ನಿನ್ನ ಬೆಳೆಸಿದ ಕ್ರಮದಲ್ಲಿ ಏನೋ ದೋಷ ಇದೆ, ಏನೋ ತಪ್ಪಿದೆ ನಂದೇನು. ನಾನು ಆತ್ಮಶೋಧನೆ ಮಾಡಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು, ನಂಗೆ ಸಮಯ ಬೇಕು. ಇವತ್ತು ನಾನು ನಡ್ಕೊಂಡೇ ಹೋಗ್ತೀನಿ ಮನೆಗೆ. ನಡ್ಕೊಂಡೇ ಹೋಗ್ತಾರೆ ಮಣಿಲಾಲ್ ಗಾಂಧಿ. 18 ಮೈಲಿ, ಒಂದು 29 ಕಿಲೋಮೀಟ್ರು. ಆ ರಸ್ತೆ ಕಚ್ಚಾ ರಸ್ತೆ, ಬೆಳಕಿಲ್ಲ, ಹಾಕಿರೋ ಸೂಟು ಬೂಟುಗಳು ನಡಿಗೆಗೆ ಅನುಕೂಲವಲ್ಲ, ಕಾನ್ಫರೆನ್ಸಿಗೆ ಅನುಕೂಲ. ಆದರೂ ನಡ್ಕೊಂಡು ಹೋಗ್ತಾರೆ ಅವರು ಹಿಂದೆ ಡ್ರೈವ್ ಮಾಡ್ಕೊಂಡು ಹೋಗಬೇಕಾಯಿತು ಅರುಣ್ ಗಾಂಧಿ. 5:15 ಗಂಟೆ ಕಾಲ. 5:15 ಗಂಟೆಯಲ್ಲಿ ಜ್ಞಾನೋದಯ ಆಯಿತು ಅರುಣ್ ಗಾಂಧಿಗೆ. ಅದೇನು ಅಂದರೆ, ಜೀವಮಾನ ಪ್ರಿಯಂತ ಮತ್ತೊಮ್ಮೆ ಸುಳ್ಳು ಹೇಳಬಾರ್ದು ಅಂತ. ಎಂದೂ ಅರುಣ್ ಗಾಂಧಿ ಸುಳ್ಳು ಹೇಳಿಲ್ಲ ಅವ್ರ ಜೀವನದಲ್ಲಿ. ಯಾಕೆಂದರೆ ಅವ್ರ ತಂದೆಯ ನಡವಳಿಕೆ ಅಂಥ ಪರಿಣಾಮ ಬೀರುತ್ತೆ ಅವ್ರ ಮೇಲೆ. ನಮ್ಗೆ ಅರ್ಥ ಆಗಬೇಕಾದೇನು ಅಂದರೆ, ಬರೀ ದೇಹದಂಡನೆ ತಿದ್ದುಪಡಿಗೆ ಕಾರಣ ಆಗೋದಲ್ಲ ಅಂತ. ಮಕ್ಕಳನ್ನು ಹೊಡೆಯೋದ್ರಿಂದ, ಬಡಿಯೋದ್ರಿಂದ, ದಂಡಿಸೋದ್ರಿಂದ ಮಕ್ಕಳು ಬದಲಾಗೋದಿಲ್ಲ ಅಂತ. ಏನು ಮಾಡಿದರೆ ಮಕ್ಕಳು ಮನಸ್ಸು ಬದಲಾಗುತ್ತೆ, ಏನು ಮಾಡಿದರೆ ಮಕ್ಕಳಿಗೆ ಅವ್ರ ಮನಸ್ಸು ಅರ್ಥ ಆಗುತ್ತೆ ಮಕ್ಕಳಿಗೆ. ಆ ಥರ ಮಾಡೋದ್ರಿಂದ ಆ ಮಕ್ಕಳು ತಿದ್ಕೊಳ್ಳೋಕೆ ಸಾಧ್ಯ, ಮತ್ತು ಜೀವನದಲ್ಲಿ ಮತ್ತೆ ತಪ್ಪು ಮಾಡಿದಿರೋಕ್ಕೆ ಸಾಧ್ಯ. ಅಂಥ ಸಂದೇಶವನ್ನು ಅರುಣ್ ಗಾಂಧಿಯ ಜೀವನದಲ್ಲಿ ಕೊಟ್ಟರು ಮಣಿಲಾಲ್ ಗಾಂಧಿ. ಎಲ್ಲ ತಂದೆ ತಾಯಿಯರು ಕೂಡ, ಎಲ್ಲ ಶಿಕ್ಷಕರು ಕೂಡ ಮಣಿಲಾಲ್ ಗಾಂಧಿಯವರನ್ನು ಕಲಿಬೇಕಾದ ತುಂಬ ಇದೆ. ಕೇವಲ ಮಹಾತ್ಮ ಗಾಂಧಿಯವರಿಂದ ಮಾತ್ರ ಅಲ್ಲ, ಅವರ ಮಗ ಮಣಿಲಾಲ್ ಗಾಂಧಿಯಿಂದ ಕೂಡ. ಹಾಗೆ ಅಂಥ ತಿದ್ದುವ ರೀತಿಯ ಒಂದು ಪಾಠವನ್ನು ನಮ್ಮ ಮಕ್ಕಳನ್ನ ನಾವು ಹೇಳ್ಕೊಳ್ಳೋಣ. ಮಕ್ಕಳು ಬದಲಾಗ್ತಾರೆ. ಹರೇ ರಾಮ.